ಇನ್ನು ರಾಯಚೂರಲ್ಲಿ ನೋಡಿ ಯಾವ ರೀತಿ ಪಿಡಿಒ ಮೆಗಾ ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ. ರಾಯಚೂರಿನ ದೇವದುರ್ಗದಲ್ಲಿ ಪಿಡಿಒ ಡೀಲ್ ಮಗ ಡೀಲ್ ಅಂತ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಜನರ ಸೇವೆ ಮಾಡೋದಕ್ಕೆ ಅಧಿಕಾರಿಗಳಾಗಲ್ಲ ಅನ್ಸುತ್ತೆ, ಡೀಲ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರವನ್ನ ಪಡ್ಕೋತಾರ ಅಂತ. ಗುತ್ತಿಗೆದಾರರ ಬಳಿ 34% ಲಂಚ, ಬುದ್ಧಿ ಕಲಿಯದ ಪಿಡಿಒ. ಇದು ಶಾವಂತಗೇರಿ ಗ್ರಾಮ ಪಂಚಾಯತಿಯ ಕರ್ಮಕಾಂಡ. ಇದು ಜೆಡಿಎಸ್ ಶಾಸಕಿ ಕರೆಮ್ಮ ಕ್ಷೇತ್ರದಲ್ಲಿ ಇದೆಂತಹ ಭ್ರಷ್ಟಾಚಾರ. ಶಾಸಕರೇ ಸ್ವಲ್ಪ ನೋಡಿ ಏನಾಗ್ತಾ ಇದೆ ಅಂತ. ನಿಮಗೆ ಇದು ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬರ್ಕೊಡ್ತಾರಂತೆ. ಎಇಗೆ 3%, ಜೆಇಗೆ 5%, GST 14%, ವೆಂಡರ್ಗೆ 2%, ಅಧ್ಯಕ್ಷರಿಗೆ 5% ಅಂತ ಗುತ್ತಿಗೆದಾರರಿಗೆ ಪಿಡಿಒನೇ ಬರ್ಕೊಡ್ತಾರಂತೆ. ಪಿಡಿಒ ಪತ್ರ ಬರೆದು ಕೊಡುವ ಎಕ್ಸ್ಕ್ಲೂಸಿವ್ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಭ್ರಷ್ಟಾಚಾರದ ಹಿನ್ನೆಲೆ ಅಮಾನತ್ತಾಗಿದ್ದ 33 ಪಿಡಿಒಗಳು ಸಾಮೂಹಿಕ ಸಸ್ಪೆಂಡ್ ಮಾಡಿದ್ರು ಕೂಡ ಈ ಆಫೀಸರ್ಸ್ಗಳು ಬುದ್ಧಿ ಕಲಿತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲೇಬೇಕಾಗಿದೆ. ನೋಡಿ ಯಾವ ರೀತಿ ಮೆಗಾ ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಡೀಲ್ ಮಾಡ್ತಾ ಇದ್ದಾರಂತೆ. ಒಮ್ಮೆ ಆ ವಿಡಿಯೋ ನೋಡ್ಬಿಡಿ. ಇದೇನಿರ್ತದೆ ಇದು 49,796 ಎಸ್ಟಿಮೇಟ್ ಇದೆ. ಇವೇನಿರ್ತಾವೆ ಗೌರ್ಮೆಂಟ್ ಡಿಡಕ್ಷನ್ ಇರ್ತಾವೆ. ಟೋಟಲ್ 2,000 ಮಿಕ್ಕ ಅಮೌಂಟ್ 47,447. ಅದಕ್ಕೆ ನೀನು ಯಾಕೆ ಇಲ್ಲ ಅದು ಅದನ್ನೇ ಒಂದು ಫ್ರೀ ಟ್ಯಾಕ್ಸ್ ಇದೆ. ಆಮೇಲೆ ಇದ್ರದು ಆಮೇಲೆ ಇಂಜೆಕ್ಷನ್ ಬಿಡಿದೆ 74,600. ಈಗೇನಾದರೂ 3,400 ಇದೆ ಡಿರೆಕ್ಷನ್ ಆಗಿ. ಈಗ 71,284 ರೂಪಾಯಿ ಅಮೌಂಟ್ ಇದೆ. ಈ ಅಮೌಂಟಿಗೆ ಏನದಲ್ಲ ಈ ಪರ್ಸೆಂಟೇಜ್ನ ಡಿಡಕ್ಷನ್ ಮಾಡ್ಕೊಂಡು ಉಳಿದ ಅಮೌಂಟ್ ಬರ್ತದೆ. ಎಷ್ಟು ಸರ್ ಪರ್ಸೆಂಟೇಜು ಇವತ್ತೊಂದು ರಾಯಲ್ಟಿ 14%, ರಾಯಲ್ಟಿ ಅಲ್ಲ GST 14%, ಆಮೇಲೆ ವೆಂಡರ್ಗೆ 2%. ಎಷ್ಟಾಯಿತು? 16 ಆಯಿತು. 16 ಜೆಇಗೆ 5%, 16 ಒಂದು 5 21 ಎಡವರಿಗೆ 3%, 24%. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಈ ಪಿಡಿಒದ್ ಏನ್ ಮೆಗಾ ಡೀಲು ಶಾಸಕರ ಗಮನಕ್ಕೆ ಯಾವುದು ಕೂಡ ಬಂದಿಲ್ವಾ, ಹೇಗೆ ಅಂತ ಇದು? ಎಲ್ಲೋ ಒಂದು ಕಡೆ ದೇವದುರ್ಗ ತಾಲೂಕಿನಲ್ಲಿ, ಅಂದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೇವಲ 1 ವರ್ಷದ ಹಿಂದಷ್ಟೇ ಇಡೀ ದೇವದುರ್ಗ ತಾಲೂಕಿನಾದ್ಯಂತ ಇರುವಂತಹ 33 ಪಿಡಿಒಗಳು ಇಂತಹದ್ದೇ ಒಂದು ಭ್ರಷ್ಟಾಚಾರ ಸಾಬೀತಾಗಿ ಇಲ್ಲಿ ಅಮಾನತುಗೊಂಡಿದ್ರು. ಆದರೆ ಇಷ್ಟೆಲ್ಲ ಅಮಾನತು ಆಗಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದೀಗ ಇಒ ಮತ್ತು ಪಿಡಿಒ ಇಬ್ಬರು ಸೇರ್ಕೊಂಡು ಇಲ್ಲಿ ಅಧ್ಯಕ್ಷರು ಇಲ್ದಿರೋದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿ ಗುತ್ತಿಗೆದಾರರ ಜೊತೆ ಯಾವ ರೀತಿಯಾಗಿ ಇಲ್ಲಿ ತಮ್ಮ ಒಂದು ಏನೋ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದಾರೆ ಅಂದ್ರೆ ನೇರವಾಗಿ ಅವರಿಗೆ ಪೇಪರ್ ನಲ್ಲಿ ಬರೆದು ಕೊಡ್ತಾರೆ. ಅಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ 5%, 10%, ಇಒ ಅವರಿಗೆ 3%, GST 15%, ಹೀಗೆ ಪ್ರತಿಯೊಂದು ಕಾಮಗಾರಿಗೂ ಕೂಡ ಇಲ್ಲಿ ನೀವು ಕೆಲಸ ಮಾಡಿ ಬಿಡಿ, ನಮಗ್ ಮಾತ್ರ ಪರ್ಸೆಂಟೇಜ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಯಾರದೇ ಭಯವಿಲ್ಲದೆ ಓಪನ್ ಆಗಿ ಸಾರ್ವಜನಿಕ ಸ್ಥಳದಲ್ಲಿ ಪೇಪರ್ ನಲ್ಲಿ ಬರ್ಕೊಡ್ತಾರೆ ಅಂತಂದ್ರೆ ಈ ಒಂದು ಜಿಲ್ಲೆಯಲ್ಲಿ ಅಭಿವೃದ್ಧಿ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು? ಇನ್ನು ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಕೂಡ ಇಲ್ಲಿ JDS ಪಕ್ಷದವರಾಗಿರುವಂತಹ ಕರಿಯಮ್ಮ ನಾಯಕ್ ಅವರು ತಮ್ಮ ಅಧಿಕಾರ ಇದ್ರೂ ಕೂಡ ಇಲ್ಲಿ ಯಾರೇ ನನ್ನ ಮಾತುಗಳು ಕೇಳ್ತಾ ಇಲ್ಲ ಅನ್ನೋ ಒಂದು ಅಳಲನ್ನ ಇದು ವಿಧಾನಸಭೆಯಲ್ಲಿ ಕೂಡ ತೋಡ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಶಾಸಕರ ಮಾತುಗಳು ಅಧಿಕಾರಿಗಳು ಕಿವಿಗೆ ಹಾಕೊಳ್ತಾ ಇಲ್ಲ. ಇನ್ನೊಂದು ಕಡೆ ತಮ್ಮ ಮನಸ್ಸಿಗೆ ಬಂದಂತೆ ಗುತ್ತಿಗೆದಾರರ ಬಳಿ ಅಭಿವೃದ್ಧಿ ಕೆಲಸದ ಮಾಡೋದು ಬಿಟ್ಟು ತಮ್ಮ ಜೇಬು ತುಂಬಿಸ್ಕೊಳ್ಳುವಂತ ಕೆಲಸ ಮಾಡ್ತಿರೋದ್ರಿಂದ ಇನ್ನಾದ್ರೂ ಜಿಲ್ಲಾಡಳಿತ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಇಲ್ಲಿ ಕ್ರಮ ಕೈಗೊಳ್ಬೇಕಾದ ಅಗತ್ಯ ಇರ್ತಕ್ಕಂಥದ್ದು. ಸಾಹಿತ್ಯ